ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಡಿಕೆಶಿ ಹೊಗಳಿಕೆ. ದಾವೋಸ್ನಲ್ಲಿ ಡಿಸಿಎಂ ಡಿಕೆಶಿ ಹೊಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಡಿಕೆಶಿ ಹೊಗಳಿದ್ರು. ದಾವೋಸ್ನಲ್ಲಿ ಡಿಸಿಎಂ ಡಿಕೆಶಿ ಹೊಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನನಗೆ ಅಷ್ಟೋ ಇಷ್ಟೋ ರಾಜಕೀಯ ಅನುಭವ ಇದೆ. ನಾನು ಯಾವುದೋ ದೇಶಕ್ಕೆ ಹೋಗಿ ನಮ್ಮ ದೇಶಕ್ಕೆ ಧಕ್ಕೆ ತರುವುದಕ್ಕೆ ಆಗೋದಿಲ್ಲ. ನಾವು ನಮ್ಮ ದೇಶವನ್ನ ಬಿಟ್ಟುಕೊಡೋದಕ್ಕೆ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿರಬಹುದು, ನಮ್ಮ ದೇಶದ ರಾಜ್ಯಗಳಲ್ಲೂ ಬೇರೆ ಬೇರೆ ವ್ಯವಸ್ಥೆ ಇದೆ. ಭಾರತವನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಆಗುತ್ತಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ದೇಶವನ್ನ ಬಿಟ್ಕೊಡೋದಕ್ಕಾಗತ್ತಾ? ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಆಗುತ್ತಾ? ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ನಮ್ಮ ದೇಶಕ್ಕೆ ಧಕ್ಕೆ ತರೋದಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ರಾಜಕೀಯದ ಎಕ್ಸ್ಪೀರಿಯನ್ಸ್ ಇದೆ. ಅವರು ಯಾವ ಲೆಕ್ಕದಲ್ಲಿ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಹೊರಗಡೆ ದೇಶದಲ್ಲಿ ಹೋಗಿ ನಿಂತ್ಕೊಂಡು ಹೋಗಿ ಭಾರತನ ನೋವು ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವ್ಯಾರೂ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಅವ್ರ ಕೆಲವು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅದು ನಮ್ಮ ಇಂಟರ್ನಲ್ ವ್ಯವಸ್ಥೆ. ಹಂಗಂತ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸಂವಿಧಾನನ ನಾವ್ಯಾರು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಇಡೀ ಪ್ರಪಂಚ ಒಪ್ಪಿರುವಂಥ ಸಂವಿಧಾನ. ನಮ್ಮ ಪ್ರಕೃತಿ, ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರೋ ಜನಸಂಖ್ಯೆ. ಈಗ ಒಂದೊಂದು ರಾಜ್ಯನೇ ಒಂದೊಂದು ದೇಶ ಆಗಿದೆ. ನಮ್ಮ ರಾಜ್ಯ ಏನಿದೆ, ಅರ್ಧ ರಾಜ್ಯ, ಕಾಲದ ರಾಜ್ಯನೇ ಒಂದೊಂದು ದೇಶ. ನನಗೆ ಅಷ್ಟೋ ಇಷ್ಟೋ ರಾಜಕೀಯ. ಎಷ್ಟು ಕಂಪನಿಗಳು ರಾಜ್ಯಕ್ಕೆ ಬರಬಹುದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ 25 ದೇಶಗಳು ದಾವೋಸ್ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. 25 ಕಂಪನಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ ಅಂತಲೇ ಡಿಕೆಶಿ ಅವರು ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಟೆಕ್ ಸಮಿಟ್ಗೆ ಬಂದಿದ್ದವರು ಅಲ್ಲಿಗೆ ಬಂದಿದ್ರು. ನಮ್ಮ ರಾಜ್ಯದ ಪ್ರೆಸೆನ್ಸ್ ಅಲ್ಲಿ ಇತ್ತು ಅಂತಲೇ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಕೋಸ್ಟಲ್ ಟೂರಿಸಂ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಮಾತಾಡೋಣ ಅಂತೇಳಿ ಅವ್ರಿಗೆ ಹೇಳಿದ್ದೇವೆ. ಸೊ ಭಾಳ ಜನ ಅದಕ್ಕೆ ಮಾಡಿದ್ದಾರೆ. ಆಮೇಲೆ ಬ್ಯಾಟ್ರಿ ಟೆಕ್ನಾಲಜೀಸ್ ಅವರು ಕೂಡ ಅಮರಾಜ ಗ್ರೂಪ್ನವ್ರು ಕೂಡ ಅವರು ಬಂದಿದ್ರು. ಸೊ ಮತ್ತೆ ನಮ್ಮ IMF ಸಂಬಂಧಪಟ್ಟಂತೆ ಫಾಸ್ಟ್ ಎಕನಾಮಿಸ್ಟು ಗೀತಾ ಗೋಪಿನಾಥನ್ನು ಅವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಜೊತೆ ಸಂಪರ್ಕ ಮಾಡಿದ್ದಾರೆ. ಸೊ ಭಾಳ ಜನ ಎಲ್ಲ ಬಂದು, ಆ ಗ್ರೂಪ್ ಅವರೆಲ್ಲ ಬಂದು ಅವ್ರ ಬಿಸ್ನೆಸ್ ಪ್ಲ್ಯಾನು ಎಕ್ಸ್ಪ್ಯಾನ್ಷನ್ಗೆ ನಮ್ಮ ಜೊತೆ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಮಾಡ್ತೀವಿ ಅಂತ. ಕೆಲವರೆಲ್ಲ ನಾವಿಲ್ಲೇ ಸೈನ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ MB ಪಾಟೀಲ್ ರವರ ಮುಖಂಡತ್ವದಲ್ಲಿ ನಡೀತು. 11 ಲಕ್ಷ ಕೋಟಿ ಈಗಾಗಲೇ 50% ಈಗಾಗಲೇ ಗ್ರೌಂಡ್ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲೇ ಮಾಡೋಣ ಅಂತೇಳಿ ಹೇಳಿದ್ದೇವೆ. ಸೊ ಎಸ್ಪೆಷಲಿ ನಮ್ಮ IT ಸಿಟಿ, ಏನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಬಿಡದಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ಭಾಳ ಜನ ಆಕರ್ಷಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಪೆವಿಲಿಯನ್ಗೆ ಬಂದಿದ್ದರು, ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಸೊ ಅವರು ನಾವೇನೇನು ಅವ್ರಿಗೆ ಭಾಳ ಜನ ಸ್ವಿಟ್ಜರ್ಲ್ಯಾಂಡಿಂದ ಕೂಡ ಈ ರೇಸ್ ಕೋರ್ಸ್ ಕೇಳಿದ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೆಲವರು ರೇಸ್ ಕೋರ್ಸ್ ಕೊಡಿ ಅಂತ ಹಿಂದೆ ಬಂದಿದ್ರು. ನಮ್ಮ ದೇಶದ ದೊಡ್ಡ ಕಂಪನಿಯವರು ಕೂಡ ಬಂದಿದ್ರು. ಹಾಗೆಲ್ಲ ಮಾಡಿದ್ರೆ ಬಡಿದ್ ಬಿಡ್ತಾರೆ ಅಂತ ಹೇಳಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ರೇಸ್ ಕೋರ್ಸ್ ಬಗ್ಗೆ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ, ಸಾಕಷ್ಟು ಜನರು ಕಣ್ಣಿಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಹೆಸರನ್ನ ಕಾಪಾಡಬೇಕಾಗಿದೆ, ಶಿಫ್ಟ್ ಮಾಡಿದಾಗ ನೋಡೋಣ ಅಂತ ಹೇಳಿದ್ದೇವೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಸರನ್ನ ಕಾಪಾಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾತಾವರಣ ಕ್ರಿಯೇಟ್ ಮಾಡೋಕ್ಕೆ ಪರ್ಮನೆಂಟ್ ಜಾಗಗಳನ್ನ ನಾವು ಮಾಡಬೇಕು. ಅದು ಕೂಡ ನಾವು ಆಲೋಚನೆ ಮಾಡಿಕೊಂಡು ನಾವು ಬಂದಿದ್ದೇವೆ.
ಕೆಲವೆಲ್ಲ ನಮ್ಮ ರೇಸ್ ಕೋರ್ಸೇ ಕೊಟ್ಬಿಡಿ ಅಂತ ಬಂದಿದ್ರು ನಂತರ ಹಿಡ್ಕೊಂಡು ಬಡಿತಾರೆ. ನನಗೆ ಹಂಗೆಲ್ಲ ಆಗಲ್ಲ, ಅದೆಲ್ಲ ಬೇರೆ ಜಾಗಗಳೆಲ್ಲ ಇದೆ. ಅವ್ರಿಗೆ ಎಲ್ಲ ನೋಡಿರ್ತಾರಲ್ಲ, ಮ್ಯಾಪ್ ಹಾಕಿ ನೋಡಿರ್ತಾರಲ್ಲ, ರೇಸ್ ಕೋರ್ಸ್ ಶಿಫ್ಟ್ ಆಗ್ತಿದ್ವಿ ಅಂತ ಕೊಟ್ಬಿಡಿ, ನಾವು ಮಾಡಿಬಿಡ್ತೀವಿ ಅಂತ. ನಮ್ಮ ಹೆಸರುಗಳು ಹೇಳೋದು ಬೇಡ, ನಮ್ಮ ಭಾರತಕ್ಕೆ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು ಮಾಡಿರೋರೆಲ್ಲ ಬಂದಂತ ಚರ್ಚೆ ಮಾಡಿದ್ರು ಒಳಗಡೆ. ಅದೆಲ್ಲ ಬೇಡ ಅಂತ ಹೇಳಿ ನಾವು ಸ್ವಿಸ್ ಚಾಲೆಂಜರ್ಸ್ ಆಗ್ತೀವಿ ಹಂಗೆ ಹಿಂಗೆ ಅಂತ. ಅದೆಲ್ಲ ಹಂಗೆಲ್ಲ ಆಗಲ್ಲ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ಜಾಸ್ತಿ ಗ್ರೀನರಿನ ನಾವು ಉಳಿಸ್ಬೇಕಾಗ್ತದೆ. ಇದೆಲ್ಲ ಶಿಫ್ಟ್ ಆದ್ಮೇಲೆ ಮಾತಾಡೋಣ, ಈಗ ಅವೆಲ್ಲ ಮಾತಾಡೋಕೆ ಹೋಗ್ಬಿಡಿ ಅಂತ ಹೇಳಿ ನಾನು ಭಾಳ ಕಾಯ್ಕೊಂಡು ಕೂತಿದ್ದಾರೆ. ಕೊಡ್ತಾರೆ, ಒಳ್ಳೆ ಸೆಂಟ್ರಲ್ ಜಾಗದಲ್ಲಿ ಸಿಕ್ಕಿದ್ರೆ ಸಾಕು ನಮಗೆ, ನಾವೇ ಕಟ್ಕೊಟ್ಬಿಡ್ತೀವಿ ಅಂತ ಭಾಳ ಜನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಭಾಳ ಆಸಕ್ತಿ ತೋರಿಸಿದ್ದಾರೆ. ಏರ್ಪೋರ್ಟಿಂದ ವಿತಿನ್ 40-50 ಕಿಲೋಮೀಟರ್ಸಲ್ಲಿ ಜಾಸ್ತಿ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಬೆಂಗಳೂರು ಸುತ್ತಮುತ್ತಲು ಅವ್ರಿಗೆ ಏನೋ ಒಂದು ಮನವರಿಕೆ ಆಗಿದೆ, ಒಳ್ಳೆ ನೀರು ಪವರ್ ಇಲ್ಲಿದೆ ಅಂತ. ಒಳ್ಳೆ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇದೆ ಅನ್ನೋದು ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ನಮ್ಕಿಂತ ಜಾಸ್ತಿ ಅವರು ಕರ್ನಾಟಕ ರಾಜ್ಯದ ಬಗ್ಗೆ, ಬೆಂಗಳೂರು ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಹೊಸ ಹೊಸ ಜಾಗಗಳನ್ನ ನಾವು ಮುಂದಕ್ಕೆ ಈಗ ತಯಾರು ಮಾಡಬೇಕು. ಈಗ ಪುಟ್ಟದೊಂದು ವಿರಾಮ.